MI16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾರ್. ಆತ್ಮೀಯರೇ, ಈಗಾಗಲೇ ನೀವು ನೋಡಿದಿರಿ ED ದಾಳಿಯಿಂದ YD ಮಂಜುನಾಥ್ ಸಾಕಷ್ಟು ಅಕ್ರಮಣ ಗಳಿಸಿದ್ದನ್ನು ಸಿಕ್ಕಾಕಿಕೊಂಡು ದೊಡ್ಡ ಸುದ್ದಿ ಮಾಡಿದರು. ಅದರಲ್ಲೂ ಮುಖ್ಯವಾಗಿ ಮಾಜಿ MP ದೇವೇಂದ್ರಪ್ಪನವ್ರ ಮಗರು, ಅದರ ಜೊತೆಗೆ ಪ್ರತಿಷ್ಠಿತ ಜಾರಕಿಹೊಳಿ ಕುಟುಂಬದ ಅಳಿಯ, ಇವೆಲ್ಲವೂ ಅವ್ರ ಜೊತೆಗಿದೊಂದು ಅಕ್ರಮದ ಆರೋಪ. ಅದು ED ಅಂತ. ಈ ಹಿಂದೊಮ್ಮೆ ಲೋಕಾಯುಕ್ತದಾಗಿತ್ತು, ಅದೇನೋ ಮುಗಿದೋ ಕಥೆಯಾಗಿತ್ತು. ಆದರೆ ಈಗ ಮತ್ತೊಮ್ಮೆ ED ಮೂಲಕ ಆಗಿದ್ದಕ್ಕಾಗಿ ಸಹಜವಾಗಿ ಈ ಭ್ರಷ್ಟಾಚಾರದ ಬಗ್ಗೆ ಬಹಳ ಮಾತಾಡ್ತಿದ್ದ DK ಶಿವಕುಮಾರ್ ಅವರು ಆರಂಭದಲ್ಲಿ ಬಂದ ತಕ್ಷಣ ನಂಬರ್ ಕೊಡ್ತೀನಿ, ಮತ್ತೇನೋ ಮಾಡ್ತೀನಿ, ಭ್ರಷ್ಟಾಚಾರ ಇಲ್ದಂಗೆ ಮಾಡ್ತೀನಿ, ನಮ್ಮ ಕೊಡ್ರಿ, ನಾವು ದಾಳಿ ಮಾಡ್ತೀವಿ ಅಂತ ಹೇಳ್ಕೊಂಡು ಒಂದು ಹೊಸ ಇಮೇಜನ್ನು ಪಡ್ಕೋಬೇಕು ಅನ್ನುವಷ್ಟರಲ್ಲಿ ಅವ್ರದ್ದೇ ಸರ್ಕಾರದಲ್ಲಿ ಈ ಘಟನೆ ನಡೆದಿರೋದ್ರಿಂದ ಸಹಜವಾಗಿ ಅವರು ಈ ಅಧಿಕಾರಿಗಳನ್ನ ಕರೆದು ಮೀಟಿಂಗ್ ಮಾಡಿ ಏನಪ್ಪ ಇದೆಲ್ಲ ಅಂತ ಪ್ರಶ್ನೆ ಮಾಡಿದಾಗ, ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಮುಖ್ಯವಾಗಿ ಅವ್ರಿಗೆ ತೋರಿದ್ದು ಇದೇನಪ್ಪ ಇದು ನಡೀತಾ ಇದೆ ಅಂತೇಳಿ ಒಂದು ಸ್ವಲ್ಪ ಶಕ್ತಿಗೆ ಬಂದು ಮಾತಾಡಿದ್ದಾರೆ. ಇದನ್ನು ಒಂದು ರೀತಿಯಿಂದ ಇಂಥ ಅವ್ಯವಹಾರ ತಡಿಲೇಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನುವಂಥ ಮಾತನ್ನು. ಒಂದು ರೀತಿ ತಡಿಲಿಲ್ಲ ಅಂದರೆ ಇವ್ರನ್ನ ನಾವು ಗಂಭೀರವಾಗಿ ತೆಗೆದುಕೊಂಡು ನಾವು ಇವ್ರನ್ನ ಒಂದು ಟ್ರಾನ್ಸ್ಫರ್ ಮಾಡಿಬಿಟ್ಟು ಬಿಡ್ತೀವಿ. ಈಗೇನದಪ್ಪ ಅಂದ್ರೆ ಅತ್ಯಂತ ಹುಲ್ಲುಗಾವಲಿನ ಪ್ರದೇಶಗಳಲ್ಲಿ ಬಂದು ತಿಳ್ಕೊಂಡಿದ್ದಾರೆ. ಇವರು ಸಿಕ್ಕಾಪಟ್ಟೆ ಗಳಿಸ್ಕೊಂಡು ಎಲ್ಲೆಲ್ಲೂ ದುಡ್ಡು ಹುಡ್ತಾ ಇದ್ದಾರೆ. ಸಾಕಷ್ಟು ಮಾಡಲಿಲ್ಲ ಅಂತಲ್ಲ, ಅವರ ಒಂದು ಏನು ಗಳಿಕೆ ಅದ ಅದ್ರ ಮೇಲೆ ಮಾಡಲಿ. ಇದು ಏನೈತಿ ಮಾಡಿದ್ದರಿಂದಾಗಿ ಸರ್ಕಾರ ಕೆಲಸದಲ್ಲಿ ಬರ್ತಾ ಇದೆ. ಯಾಕಂದರೆ ED ಕೇಂದ್ರ ಸರ್ಕಾರದ ಕೈಲಿರೋದ್ರಿಂದ ಅದು ಅದರಲ್ಲೂ ವಿದೇಶಿ ಈಗ ಹಣದ ಜೊತೆ ವ್ಯವಹಾರ, ಹವಾಲಾ ವ್ಯವಹಾರ, ಕ್ರಿಪ್ಟೋ ಕರೆನ್ಸಿ ಮೂಲಕ ವ್ಯವಹಾರ ಮಾಡಿದ್ರಿಂದ ಎಲ್ಲ ಸುದ್ದಿಗಳು ಬಂದ ಮೇಲೆ ಅದು ಬಂದು ಅಟ್ಯಾಕ್ ಮಾಡಿ ಸಾಕಷ್ಟು ಇದಕ್ಕೆ ಸಂಬಂಧಿಸಿದ ದಾಖಲೆಗಳನ್ನ ಸ್ವೀಕಾರ ಮಾಡಿ ಪ್ರತಿಯೊಂದು ದಾಖಲೆ ಪರೀಕ್ಷೆ ಮಾಡಿ ಇದರಲ್ಲಿ ಇವರೊಬ್ಬರೇ ಇಲ್ಲ, YD ಮಂಜುನಾಥ್ ಅವರು, ಅವರ ಜೊತೆಗಾರರು ಇದ್ದಾರೆ ಅನ್ನುವಂಥ ಮಾತು, ಜಗದೀಶ್ ನಾಯ್ಕ್ ಅನ್ನುವಂಥವರು, ಅವ್ರ ಜೊತೆಗೆ ಇನ್ನೊಬ್ಬ ಅಧಿಕಾರಿ KM ತಮ್ಮಯ್ಯ, ಇವರೆಲ್ಲ ಕೂಡ್ಕೊಂಡು ದೊಡ್ಡ ಆಸ್ತಿ ಮಾಡ್ತಾಯಿದ್ದಾರೆ, ಹಂಚಿಕೆ ಮಾಡ್ತಾರೆ, ಮತ್ತು ಏಜೆಂಟ್ರು ನೇಮಿಸಿದ್ದಾರೆ ದುಡ್ಡು ವಸೂಲಿಗೆ ಅನ್ನುವಂಥ. ಇವೆಲ್ಲ ನೆಲೆಯಲ್ಲೇ ಅವರು ಇವತ್ತು ಕಿಡಿ ಆಗಿದ್ದಾರಂತ. ಯಾರು? DK ಶಿವಕುಮಾರ್ ಅವರು. ಹೀಗಾಗಿ ಸರ್ಕಾರಕ್ಕೆ ಕೆಟ್ಟ ಹೆಸರು ತಂದರೆ ಇಲಾಖೆ ಎಲ್ಲ ಅಧಿಕಾರಿಗಳನ್ನು ಸಾರಾಸಗಟಾಗಿ ವರ್ಗಾವಣೆ ಮಾಡುತ್ತೇನೆ ಅನ್ನುವಂಥ ಮಾತಾಡಿದ್ದಾರೆ. ವರ್ಗಾವಣೆ ಮಾಡಿದರೆ ಮುಗಿತಾ ಇದು ಅನ್ನೋಂಥ ಮತ್ತು ದೊಡ್ಡ ಪ್ರಶ್ನೆ ಇನ್ನೊಂದು ಹೇಳ್ತದೆ. ವರ್ಗಾವಣೆ ಮಾಡಿ ಇನ್ನೊಂದು ಹೋಗ್ತಾರೆ, ಅದು ಕೆಲಸ ಮಾಡ್ತಾರಲ್ವಾ, ಇದಕ್ಕೇನು ಶಿಕ್ಷೆ ಇಲ್ಲ ಇಂಥದ್ದು ಮಾಡಿದ್ದಕ್ಕೆ ಅನ್ನೋದಕ್ಕೆ ಅವರು ಸಹಿತ ಕೆಲವೊಮ್ಮೆ ನಿವೃತ್ತರಾಗ್ತಾರೆ. ಅದು ಕಾನೂನು ತರ್ತೀನಿ ಅನ್ನುವಂಥ ಮಾತಾಡ್ತಿದ್ದಾರೆ. ಇನ್ನೊಂದು ಸ್ವಲ್ಪ ಈ ಭ್ರಷ್ಟಾಚಾರ ತಡೆಸುವಾಗ ನಾವು ಹೊಸ ಕಾನೂನು ತರಬೇಕಾಗ್ತದೆ ನಿಲ್ಲಿಸ್ಬೇಕಾದ್ರೆ ಅಂತೇಳಿ. ಯಾಕಂದರೆ ಸಣ್ಣದು ಕೊಡುವಲ್ಲಿ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಬೇನಾಮಿಯಾಗೆ ಅದನ್ನು ಹಂಚುವುದಾಗಿರ್ಬೋದು, ಅದು ತಾವು ಹೋಗಿರುವಂಥದ್ದಾಗಿರ್ಬೋದು, ಅನೇಕ ವಿಷಯಗಳು ಅವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಆ ದಿಶೆಯಲ್ಲೇ ಅವರು ಈ ಒಂದಿನ ಶಬ್ದ ಬಳಸ್ತಾರೆ, ಅಕ್ರಮ ಕೂಟ. ಅಕ್ರಮ ಕೂಟ ಅಂದರೆ ಈಗ 3-4 ಮಂದಿ ಅಧಿಕಾರಿ ಕೊಡೋದು, ಅಕ್ರಮವಾಗಿ ಯಾರು ನೇಮಿಸೋದು, ದುಡ್ಡು ವಸೂಲಿ ಮಾಡ್ಕೊಳಕ್ಕೆ ಹಚ್ಚೋದು, ಆ ದುಡ್ಡನ್ನು ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡೋದು, ಇದು ನಡೆಯೋದನ್ನು ನಾನು ಒಪ್ಪುವುದಿಲ್ಲ ಅನ್ನುವಂಥ ಮಾತನ್ನು ಇಲ್ಲೇ ಗಮನಿಸಬೇಕಾಗಿದೆ. ಅದರ ಮುಖ್ಯವಾಗಿ ಅವರು ಇನ್ನೊಂದು ಮಾತನ್ನು ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತರಿಸ್ಕೊಂಡಾರ ಕಾಣ್ತದ. ಆ ದಿಶೆಯಲ್ಲಿ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಯ ಖಾಸಗಿ ವ್ಯಕ್ತಿಗಳನ್ನು ನಿಯೋಜಿಸಿ, ಇಲ್ಲೇ ಇಲಾಖೆಯ ಏನು ಅಧಿಕಾರಿ ಇದ್ದಾರೆ ಕೆಲವು ಸಿಬ್ಬಂದಿಗಳು ಖಾಸಗಿ ನೇಮಿಸಿ ಏನು ಮಾಡ್ತಾರೆ ಅಂದರೆ ವ್ಯಕ್ತಿಗಳನ್ನು ನಿಯೋಜಿಸಿ ಲಂಚ ಸಂಗ್ರಹಿಸುತ್ತಿದ್ದಾರೆ. 1/10 100 ದುಡ್ಡು ವಸೂಲು ಮಾಡ್ತಾ ಇದ್ದಾರೆ. ಆ ಹಣವನ್ನು ವ್ಯವಸ್ಥಿತವಾಗಿ ಹಂಚಿಕೊಂಡು ದುಡ್ಡು ಅದು ಬಂದು ಹಂಚಿಕೊಂಡು ಹೂಡಿಕೆ ಮಾಡುತ್ತಿದ್ದಾರೆ. ಮತ್ತೆಲ್ಲೆಲ್ಲೋ ಸಿನಿಮಾ ರಂಗದಲ್ಲಿರ್ಬೋದು, ಮತ್ತೊಂದಿರ್ಬೋದು, ಇನ್ನೊಂದರಲ್ಲಿರ್ಬೋದು ದುಡ್ಡನ್ನು ಒಂದಿಷ್ಟು ಅವ್ರಿಗೆ ಬಂದ ಮಾಹಿತಿ ಪ್ರಕಾರ 10 ಕೋಟಿ 100 ಕೋಟಿ ಅನ್ನುವಷ್ಟು ಮಟ್ಟಿಗೆ ಅವರು ಮಾತಾಡ್ತಾ ಇದ್ದಾರೆ, ಹೂಡಿಕೆ ಮಾಡುತ್ತಿದ್ದಾರೆ. ಆ ಹೂಡಿಕೆಯನ್ನು ತಮ್ಮ ಕುಟುಂಬದವರ ಹೆಸರಲ್ಲಿ ಮಾಡಿದ್ದು. ಆ ಹೂಡಿಕೆ ತಮ್ಮ ಕುಟುಂಬದವ್ರ ಕಡೆಯಿಂದ ಮಾಡಿಸೋದು, ಅಲ್ಲಿ ಹೂಡಿಕೆ ಮಾಡೋದು. ಹೂಡಿಕೆ ಮಾಡಿ ಏನು ಮಾಡೋದಪ್ಪ ಅಂದ್ರೆ ವರಮಾನಕ್ಕೆ ತೆರಿಗೆ ಕಟ್ಟುತ್ತಿದ್ದಾರೆ. ಬ್ಲ್ಯಾಕ್ ಮನಿಯನ್ನು ವೈಟ್ ಮಾಡ್ಕೊಳ್ತಾ ಇದ್ದಾರೆ, ತೆರಿಗೆ ಕಟ್ಟೆ. ಆಮೇಲೆ ವರಮಾನಕ್ಕೆ ತೆರಿಗೆ ಕಟ್ಟುತ್ತಿದ್ದಾರೆ. ಈ ಮೂಲಕ ಲಂಚದ ಹಣವನ್ನು ಸಕ್ರಮಗೊಳಿಸುತ್ತಿದ್ದಾರೆ. ಹೊರಗಿನವರನ್ನು ಸಂಬಳಕ್ಕೆ ಕೆಲಸಕ್ಕೆ ನಿಯೋಜಿಸಿಕೊಂಡು ಈ ಕೂಟ ನಡೆಸುತ್ತಿದ್ದಾರೆ ಎಂಬ ವರದಿಯನ್ನು ಮುಖ್ಯಮಂತ್ರಿಗಳು ತಮ್ಮ ಗೌಪ್ಯ ಮೂಲಗಳನ್ನು ತರಿಸಿಕೊಂಡಿದ್ದಾರೆ. ಹೆಂಗೆ ದುಡ್ಡನ್ನು ಇವರು ಎಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಯಾವ ರೀತಿ ಕರೆಸ್ಕೊಳ್ತಾರೆ, ವೈಟ್ ಹೆಂಗೆ ಮಾಡ್ತಾರೆ, ಬ್ಲ್ಯಾಕ್ ಮನಿಯನ್ನು, ಅದ್ರ ಬಗ್ಗೆ ಎಲ್ಲ ತರಿಸ್ಕೊಂಡಿದ್ದಾರೆ. ಇದು ನಡೆಯೋದಿಲ್ಲಪ್ಪ ಇದು. ಯಾಕಂದರೆ
ನೀವೇನು ಮಾಡ್ತಾ ಇದ್ದೀರಪ್ಪ ಅಂದ್ರೆ ಇದನ್ನೆಲ್ಲ ಮಾಡಿ ಅಲ್ಲಿ ಇ ಡಿ ಅವ್ರು ಬಂದು ದಾಳಿ ಮಾಡಿದಾಗ ಹೆಸರು ಯಾರಿಗೆ ಕೇಳೋದು? ರಾಜ್ಯ ಸರ್ಕಾರ ಸರಿಯಾಗಿಲ್ಲಪ್ಪ, ಭ್ರಷ್ಟಾಚಾರದ ಕೂಡ ನನ್ನ ಹೆಸರು ಕೇಳುತ್ತದ, ನಮ್ಮ ಸರ್ಕಾರ ಹೆಸರು ಕೇಳುತ್ತದ. ನೀವು ಸರ್ಕಾರಕ್ಕೆ ಕೆಟ್ಟ ಹೆಸರು ತರುತ್ತಿದ್ದರೆ ನಾನು ಕೈ ಕಟ್ಟಿಕೊಂಡು ಕುಳಿತುಕೊಳ್ಳುವುದಿಲ್ಲ. ನಿಮ್ಮನ್ನು ಬೇರೆ ಇಲಾಖೆಗೆ ವರ್ಗಾವಣೆ, ಅಬಕಾರಿ ಬಿಡಿಸಿ ಬೇರೆ ಇಲಾಖೆಗೆ ವರ್ಗಾವಣೆ ಮಾಡಲಾಗುವುದು ಎಂದುಕೊಂಡಿದ್ದರೆ ಉಪಯೋಗವಿಲ್ಲ. ಹೊಸ ಕಾನೂನು ತಂದು ವರ್ಗಾವಣೆ ಮಾಡುತ್ತೇನೆ. ನಮಗೇನು ಮಾಡೋದಿಲ್ಲ ಅಂತ ತಿಳ್ಕೊಂಡಿದ್ದು ತಪ್ಪು ತಿಳ್ಕೊಂಡಿದ್ರಿ, ಕಾನೂನು ತಂದಾದ್ರೆ ಬೇರೆ ಕಡೆ ಬೇರೆ ಇಲಾಖೆಗೆ ಹಾಕ್ತೀನಿ ಅನ್ನುವಂಥ ಬೆದರಿಕೆನೂ ಹಾಕ್ತಾ ಇದ್ದಾರೆ. ಆದರೆ ಈ ಬೆದರಿಕೆಗೆ ಇವರೆಲ್ಲ ಹಂಚ್ಬೋದಾ, ಈ ಅಕ್ರಮ ಕೂಟ ಮಾಡೋದು ಬಿಡ್ಬೋದಾ ಅನ್ನುವಂಥ ಮಾತು ವಿಚಾರ ಮಾಡಿದಾಗ ಈ ಅಧಿಕಾರಿಗಳು ಏನು ಬೇನಾಮಿ ಹೆಸರಿನಲ್ಲೇನು ಮದ್ಯ ಮಾರಾಟ ಸನದ್ ಹೊಂದಿದ್ದಾರೆ ಅದನ್ನು ಪತ್ತೆ ಹಚ್ಚಿ ಅದ್ರ ವಿರುದ್ಧ ಕ್ರಮ ತಗೊಳ್ತೀನಿ ಅಂತೇಳಿ ಒಟ್ಟಾರೆಯಾಗಿ ಇಡೀ ಪ್ರಕರಣವನ್ನು ನಾನು ಇನ್ನೊಮ್ಮೆ ಎನ್ಕ್ವೈರಿ ಮಾಡಿಸಿ ಇದೇನು ತಪ್ಪಿತಸ್ಥರಿದ್ದಾರೆ ಶಿಕ್ಷೆ ಕೊಡಿಸುವಂಥ ಅಥವಾ ಇದು ಬೇರೆ ಕಡೆ ವರ್ಗಾವಣೆ ಮಾಡೋದು ಕೆಲಸ ಮಾಡ್ತೀನಿ ಅನ್ನೋಂಥ ಮಾತಾಡಿದ್ದಾರೆ. ಅಂದ್ರೆ ಮುಖ್ಯಮಂತ್ರಿಗಳಿಗೆ ಈ ಒಂದು ವೈ ಡಿ ಮಂಜುನಾಥ ಜೊತೆಗಾರರವರು, ಜಗನ್ನಾಥನಪ್ಪ ನಾಯಕ ಈಗದರಲ್ಲ ಅವರು ಮತ್ತೊಬ್ಬರು ಇವರೆಲ್ಲ ಕುಡ್ಕೊಂಡು ಈ ರೀತಿ ದುಡ್ಡು ಹೊಡೆಯುವಂಥ ಕೆಲಸವನ್ನು ನಾವು ಸಹನ ಮಾಡೋದಿಲ್ಲ ಅನ್ನುವಂಥ ಮಾತನ್ನು ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಸ್ಟೇಟ್ ಗೌರ್ಮೆಂಟ್ ಅದ, ಸ್ಟೇಟ್ ಗೌರ್ಮೆಂಟ್ದಾಗ ನಾವು ಇದ್ದೀವಿ, ಅದು ಇ ಡಿ ಅವ್ರು ಬಂದಲ್ಲಿ ಮಾಡಬಾರ್ದಾಗಿತ್ತು ಮಾಡಿದ್ದಾರೆ. ಬಟ್ ಇಲ್ಲಿ ಹಣದ ಏನಪ್ಪ ಮನಿ ಲಾಂಡ್ರಿಂಗ್ ಅಂತೀವಿ ನಾವು ಅದಕ್ಕೆ, ಆ ಮನಿ ಲಾಂಡ್ರಿಂಗ್ ಇಲ್ಲಿ ನಡೆದ ಕ್ರಿಪ್ಟೋ ಕರೆನ್ಸಿ ಮೂಲಕ ವ್ಯವಹಾರ ನಡೆದಾಗ ಸಹಜವಾಗಿ ಇ ಡಿ ಎಂಟರ್ ಆಗೋದು ಒಂದು ಹಾದಿ ಆಗ್ಯದ. ಇನ್ನು ಇ ಡಿ ಇದನ್ನು ಯಾವ ರೂಪ ತೊಗೊಳ್ತದ, ಏನು ಮಾಡೋದು, ಈಗಾಗಲೇ ಎಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ಆ ಮುಂದಿನ ಹೆಜ್ಜೆನೂ ಇಡ್ಲಿಕ್ಕೆ ಹಚ್ಚದ. ಇದು ನಾವು ಮುಂದೆ ರಾಜಕೀಯಕ್ಕೋ ಮತ್ತೆ ಅದಕ್ಕೂ ಅದು ಬೇರೆ ಮಾತು. ಏನು ಬೇಕಾದರೂ ಆಗ್ಬೋದು. ಯಾಕಂದ್ರೆ ಈಗಾಗಲೇ ಈ ನಮ್ಮ ಡಿ ಕೆ ಶಿವಕುಮಾರ್ ಅವರು ಕ್ಯಾಬಿನೆಟ್ದಲ್ಲೇ ಅತಿ ಪ್ರಮುಖ ಹುದ್ದೆಯಲ್ಲೇ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಇದ್ದಾರೆ. ಹೀಗಾಗಿ ಅವ್ರ ಮೇಲೂ ಕಂಟ್ರೋಲ್ ಮಾಡುವಂಥದ್ದು ಅಥವಾ ಸರ್ಕಾರದ ಕಂಟ್ರೋಲ್ ಮಾಡುವಂಥ ಕೆಲಸವನ್ನು ಈ ಒಂದು ಸೆಂಟ್ರಲ್ ಗೌರ್ಮೆಂಟ್ ಮಾಡ್ತಾ ಇದೆ ಅನ್ನುವಂಥ ಒಂದು ಪ್ರಶ್ನೆಯೂ ಇದೆ. ಯಾಕಂದ್ರೆ ಕಾಂಗ್ರೆಸ್ ದಿನಕ್ಕೆ ಚೇತರಿಸ್ಕೊಳ್ತಾ ಇದೆ. ಅದ್ರ ಜೊತೆಗೆ ಇನ್ನೂ ಬೇರೆ ಬೇರೆ ರಾಜ್ಯಗಳಿಗೆ ಬೆಳೀತಾ ನಡೆದದ. ಈ ಸಂದರ್ಭದಲ್ಲೇ ಬಿ ಜೆ ಪಿಗೆ ಭಾಳಷ್ಟು ನಿರುದ್ಯೋಗ ನಿರ್ಮಾಣ ಮಾಡಿದ್ದಕ್ಕೆ, ಉದ್ಯೋಗ ಸೃಷ್ಟಿ ಮಾಡಲಾರದಕ್ಕೆ, ಜೊತೆಗೆ ರಾಮನ ಹಣ ಕದ್ದಿದ್ದಕ್ಕೆ ಅಲ್ಲರಲ್ಲೇ ಮತ್ತು ಆದಷ್ಟು ಡಿನೋಟಿಫಿಕೇಷನ್ ಮಾಡೋ ಸಲುವಾಗಿ ಅನೇಕ ಪಕ್ಷನ ಹೊಡೆದಕ್ಕೆ ಹೆಸರು ಕೆಡೋ ಸಂದರ್ಭದಲ್ಲೇ ಈ ಒಂದು ಒಳ್ಳೆಯ ಹೆಸರು ಮಾಡಿಕೊಂಡು ಒಳ್ಳೆಯ ಇಮೇಜ್ ಮಾಡಿಕೊಂಡು ಮುಂಚೆ ಗೆಲ್ಲಬೇಕು ಅನ್ನೋದಷ್ಟರಲ್ಲ ಈ ವೈ ಡಿ ಮಂಜುನಾಥ್ ಮತ್ತು ಅವ್ರ ಜೊತೆಗಾರರಿಂದ ದುಡ್ಡಿನ ಅಕ್ರಮ ವ್ಯವಹಾರ ನಡೆದ ಸಹಜವಾಗಿ ಪಾರ್ಟಿಗೆ ಹೊಡೆದು ಬಿಡೋದು ಎರಡು ಮಾತ್ರ ಇಲ್ಲ. ಅದರಲ್ಲಿ ವಿರೋಧ ಪಕ್ಷಗಳು ಸಬ್ಜೆಕ್ಟ್ ಹುಡುಕ್ತಾ ಇದ್ದಾರೆ, ಯಾವುದು ಸಿಗ್ಬೋದಿರಪ್ಪ ಅಂತೇಳಿ. ಇಂಥ ಸಂದರ್ಭದಲ್ಲಿ ಮಂಜುನಾಥ್ ಅವರ ಈ ಒಂದು ಅಬಕಾರಿ ಅವ್ಯವಹಾರ ಸಹಜವಾಗಿ ಪಾರ್ಟಿಗೆ ಅದರ ಕಾಂಗ್ರೆಸ್ಸಿಗೆ ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ ಕೆಟ್ಟ ಹೆಸರು ತರುತ್ತಿರೋ ಸಹಜ ಮೇಲ್ನೋಟಕ್ಕೆ ಕಾಣಿಸ್ತದೆ. ಆ ದಿಶೆಯಲ್ಲಿ ಅವರು ಸಿಟ್ಟಾಗಿ ವಾರ್ನಿಂಗ್ ಕೊಡ್ತಾ ಇದ್ದಾರೆ ಇವರಿಗೆ. ನಾವು ಇವನ್ ಈ ಡಿಪಾರ್ಟ್ಮೆಂಟ್ ಬಿಟ್ಟು ನಿಮ್ಮನ್ನು ಟ್ರಾನ್ಸ್ಫರ್ ಮಾಡ್ಬೋದು ಅನ್ನುವಷ್ಟು ಮಟ್ಟಿಗೆ ಏನಾಗ್ಬೋದು. ಯಾಕಂದ್ರೆ ಈಗಾಗಲೇ ಭಾಳಷ್ಟು ಮಾತಾಡಿದ್ದಾರೆ ನಮ್ಮ ಡಿ ಕೆ ಶಿವಕುಮಾರ್ ಅವರು. ಅಧಿಕಾರಕ್ಕೆ ಬಂದ ತಕ್ಷಣ ಅದರಲ್ಲೂ ಮುಖ್ಯವಾಗಿ ಸಿದ್ದರಾಮಯ್ಯರಿಂದ ಅಧಿಕಾರ ತೆಗೆದುಕೊಂಡ ನಂತರ ನಾವು ಭ್ರಷ್ಟಾಚಾರ ರಹಿತ ಆಡಳಿತ ಕೊಡ್ತೀವಿ ಅಂತೇಳಿ. ಬಟ್ ಇವತ್ತು ದೊಡ್ಡ ಈ ಒಂದು ಎಷ್ಟು 100 ಕೋಟಿದನೋ 15-20 ಕೋಟಿದನೋ ಗೊತ್ತಿಲ್ಲ. ಇನ್ನೂ ಇದು ಏನಪ್ಪ ಅಂತಂದ್ರೆ ಚರ್ಚೆ ವಿಷಯ ಆಗ್ಯದ, ಇನ್ನೂ ಹುಡುಕುವ ವಿಷಯದಲ್ಲಿದೆ. ಹೀಗಾಗಿ ಭ್ರಷ್ಟಾಚಾರ ನಡೆದಂತೆ ಏನು ಸುಳ್ಳಲ್ಲ, ಅವ್ಯವಹಾರ ದುಡ್ಡು ಸಂಗ್ರಹ ಮಾಡಿದ್ದೇನು ಸುಳ್ಳಲ್ಲ, ಲಂಚ ಹೊಡೆದೇನು ಸುಳ್ಳಲ್ಲ, ಎಲ್ಲ ಸರಿನಾ ಖರೇನ ಅಂದಾಗ ಇವುಗಳಿಗೆಲ್ಲ ಒಂದು ತಾರ್ಕಿಕ ಅಂತಿಕ ಅನ್ನಿಸೋದೇನಪ್ಪ ಅಂದ್ರೆ ಒಂದು ಶಿಕ್ಷೆ ಇವ್ರಿಗೆ ಆಗ್ಬೋದಾ ಅಥವಾ ಟ್ರಾನ್ಸ್ಫರ್ ಅಷ್ಟೇ ಆಗ್ಬೋದಾ ನೋಡ್ಬೇಕು. ಅದನ್ನು ಏನೇನಾಗ್ತದೆ, ಇಡೀ ಯಾವ ರೀತಿಯಾಗಿ ಇವ್ರ ಮೇಲೆ ಕ್ರಮ ತೊಗೋಬೋದು ಅಂತೇಳಿ. ಅದಕ್ಕೂ ಅದರಲ್ಲೂ ಮುಖ್ಯವಾಗಿ ಇಡೀ ಸ್ಪಷ್ಟ ಹೇಳಿದ ಅಬಕಾರಿ ಇಲಾಖೆ ಅಂದರೆ ಎಕ್ಸೈಸ್ ಡಿಪಾರ್ಟ್ಮೆಂಟು ಅಧಿಕಾರಿಗಳು ಪರ್ಯಾಯ ಅಕ್ರಮ ಕೂಟ ನಡೆಸುತ್ತಿದ್ದಾರೆ. ಇವು ಕುಡ್ಕೊಂಡು ಮಾಡ್ತಾಯಿದ್ದಾರೆ, ಅಕ್ರಮ ಕೂಟದ ಇದು ಒಳ್ಳೆಯದಲ್ಲ ಅಂತ ಡೈರೆಕ್ಷನ್ ಮಾಡ್ಯದ. ಅದೇ ವಿಷಯ ಇಟ್ಕೊಂಡು ಇವತ್ತು ಡಿ ಕೆ ಶಿವಕುಮಾರ್ ಅವರು ಅಧಿಕಾರಿಗಳು ಕುಡ್ಕೊಂಡು ಭ್ರಷ್ಟ ಆಗಿದ್ದು ನೀವನ್ನ ಬೇರೆ ಬೇರೆ ಕಳಿಸ್ತಾನಪ್ಪ ಅನ್ನುವಂಥ ಒಂದು ಬೆದರಿಕೆ ಹಾಕಿದ್ದನ್ನು ನೋಡಿದ್ರೆ ಅಧಿಕಾರಿಗಳು ಇದಕ್ಕೆಲ್ಲ ಬಗ್ಬೋದಾ, ಇನ್ನು ಮುಂದೆ ಭ್ರಷ್ಟಾಚಾರ ನಡೆದು ಹೋಗ್ಬೋದಾ, ಇನ್ನು ಸಮಯ ಹೇಳಬೇಕಾದ ಕಷ್ಟ. ಆದರೆ ಈ ನಡೆದಂತೆ ನಕ್ಕಿ ಅನ್ನೋದು ಫಿಕ್ಸ್ ಆಯ್ತಿದ್ರಲ್ಲೇ ಈ ದೃಷ್ಟಿ ಇಟ್ಕೊಂಡು ಇಡೀ ಇದ್ದಿದ್ದು ತನ್ನ ಕಾರ್ಯವನ್ನು ಸಾಧಿಸುವಲ್ಲೇ ಯಶಸ್ವಿ ಆಗಿದೆ ಮಾತು ಹೇಳಬೇಕಾಗ್ತದೆ. ಏನೂ ಇರಲಿ, ಡಿ ಕೆ ಶಿವಕುಮಾರ್ ಅವರು ಎಚ್ಚರಗೊಂಡಿದ್ದು ಸಮಾಧಾನಕರ ಆದರೂ ಸಹಿತ ಇದು ಪರಿಹಾರ ಅಲ್ಲ, ಪರಿಹಾರ ಇದು ನಿಲ್ಲಬೇಕು ಪೂರ್ತಿಯಾಗಿ ಅನ್ನುವಂಥದ್ದು. ನೋಡ್ರಿ ಏನಾಗ್ಬೋದು ಏನಿಲ್ಲ ಅಂತೇಳಿ. ಏನೋ ಆಗಲಿ ಇಡೀ ಮಾತ್ರ ಸೆಂಟ್ರಲ್ ಗೌರ್ಮೆಂಟಿಂದ ಕಳಿಸಿದ್ದು ಅನ್ನೋಕ್ಕಿಂತಲೂ ಇವತ್ತು ಇಡೀ ದಾಳಿ ಮಾಡಿ ಸ್ಟೇಟ್ ಗೌರ್ಮೆಂಟದ ಆಡಳಿತದಲ್ಲೇ ಒಂದು ಸಣ್ಣದಂಥ ಬಿರುಗಾಳಿಯಲ್ಲಿ ಎಬ್ಸೋದು ಅನ್ನೋದ್ರಲ್ಲಿ ಎಲ್ಲ ಮಾತಿಲ್ಲ. ಇದು ಯಾವ ರೂಪ ಪಡಿಬೋದು ಮುಂದಿನ ದಿನದಲ್ಲೇ
ಕಾದು ನೋಡೋಣ ಅಂತ ಹೇಳ್ತಾ ಒಟ್ಟಾರೆಯಾಗಿ ಈ ಡೆವಲಪ್ಮೆಂಟಿಂದ ಡಿ ಕೆ ಶಿವಕುಮಾರ್ ಅವರಿಗೆ ಒಂದಿಷ್ಟು ಏನಪ್ಪ ಅಂತಂದ್ರೆ ಹಿನ್ನಡೆ ಆಗ್ಬೋದಾ ಇದು ಇಲ್ಲ ಈ ವಿಷಯ ತೆಗೆದುಕೊಂಡ ತಪ್ಪು ಮಾಡಿದವ್ರಿಗೆ ಒಂದು ಏನಪ್ಪ ಅಂತಂದ್ರೆ ವರ್ಗಾವಣೆನೋ ಮತ್ತಾವುದು ಶಿಕ್ಷೆ ಕೊಡಿಸೋಂಥ ಕೆಲಸ ಡಿ ಕೆ ಶಿವಕುಮಾರ್ ತಮ್ಮ ಮುಖ ಉಳಿಸ್ಕೊಳ್ಳೋಸಲುವಾಗಿ ಮಾಡ್ಬೋದಾ ಎಲ್ಲನೂ ಕಾದು ನೋಡೋಣ ಅಂತ ಹೇಳ್ತಾ ಇದು ಇಲ್ಲಿವರೆಗಿನ ಡೆವಲಪ್ಮೆಂಟ್ ಇದು ನಿಮ್ಗೆ ಏನು ಅನ್ನಿಸ್ತು ಇದು ನಿಮಗೆ ಸರಿ ಅಲ್ರಿ ತಪ್ಪನ್ರಿ ನೋಡ್ತಾ ಇರ್ರಿ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಇರ್ರಿ ಯಾಕಂದ್ರೆ ವಿಶೇಷವಾಗಿ ಭ್ರಷ್ಟ ವ್ಯವಹಾರಗಳನ್ನ ಸಾಧ್ಯಷ್ಟು ಹೊರಗೆ ಹಾಕೋ ಪ್ರಯತ್ನ ಮಾಡ್ತಾ ಇರ್ತೀವಿ ಅಂಥವು ನೋಡಿ ನಿಮ್ಮ ಬೆಂಬಲ ಸೂಚಿಸಿ ಅಂತ ಹೇಳ್ತಾ ಅದೇ ಕಾಲಕ್ಕೆ ಆರ್ಥಿಕ ಸಹಾಯನೂ ಮಾಡ್ತಾ ಇರ್ರಿ ಯಾಕಂದ್ರೆ ಇದು ಸಾಧ್ಯದಷ್ಟು ಮಟ್ಟಿಗೆ ಬಡವರ ಭ್ರಷ್ಟರ ವಿರೋಧವಾಗಿ ಬಡವರ ಪರವಾಗಿ ಒಂದು ವಾಹಿನಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಇದಕ್ಕೆ ತಮ್ಮ ಸಹಾಯ ಸಹಕಾರಿಯಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತಾ ಇದು ನಿಮ್ಗೆ ಲೈಕ್ ಆಗಿರೋದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ಮಾಡಿ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ ಅನ್ಯಾಯ ಅತ್ಯಾಚಾರಗಳಿಂದ ನೊಂದವರ ವೇದಿಕೆ, ಅನ್ಯಾಯಕೋರರ ಭೂಗಳ್ಳರ ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ ಕೂಲಿಕಾರ ಕಾರ್ಮಿಕರ ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.